ಹಲೋ ಗೈಸರು, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ಬೋದು, ಇದು RGB LED ಕಂಟ್ರೋಲ್ ಬಾಕ್ಸ್. ಇದು ನೋಡ್ಬೋದು, ಇದು ಒಂದು ರಿಮೋಟು, ಒಂದು ಕಂಟ್ರೋಲ್ ಬಾಕ್ಸ್ ಇದೆ. ಈ ಕಂಟ್ರೋಲ್ ಬಾಕ್ಸ್ ಏನು ಮಾಡುತ್ತೆ ಅಂದರೆ ಲೈಟ್ನ ಬ್ಲಿಂಕ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ತರಿಸಿದ್ದೆ. ಇದು ಬಂದು ನನಗೆ 50 ರುಪೀಸ್ ಒಂದು ರಿಮೋಟು ಕಂಟ್ರೋಲ್ ಬಾಕ್ಸ್ ಆಗುತ್ತೆ. ಒಂದು 12 ವೋಲ್ಟು ಚಾರ್ಜರ್ ಬೇಕಾಗುತ್ತೆ. ಚಾರ್ಜರ್ ಆದಮೇಲೆ ಒಂದು ಜಂಪರ್ ವೈರ್ ಬೇಕಾಗುತ್ತೆ. ಇದು ಮೇಲು ಫೀಮೇಲ್ ಎಂದಿದ್ದು. ಅದಾದಮೇಲೆ ಕಂಟ್ರೋಲ್ ಬಾಕ್ಸ್ ಬೇಕಾಗುತ್ತೆ. ಈ ಕಂಟ್ರೋಲ್ ಬಾಕ್ಸಲ್ಲಿ ನಾವು ಮೇಲ್ ಫೀಮೇಲ್ ಅಂತ ಇರುತ್ತಲ್ಲ, ಅದ್ರಾಗೆ ನಾವು ಮೇಲ್ ಮಾತ್ರ ನಾವು ಇದಕ್ಕೆ ಕನೆಕ್ಟ್ ಮಾಡಬೇಕಾಗುತ್ತೆ. ನೋಡ್ಬೋದು, ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ 4ಕ್ಕೂ ಕನೆಕ್ಟ್ ಮಾಡಿಬಿಟ್ಟು ಆಮೇಲೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ, ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. 4 ಕನೆಕ್ಟ್ ಮಾಡಿದ ನಂತರ ಈಗ ನಾನು ಕಡಿಂಗ್ ಸೇರ್ ತಗೊಬೇಕಾಗುತ್ತೆ. ಕಡಿಂಗ್ ಸೇರ ನಾನು ವೈರ್ನ ಕಟ್ ಮಾಡ್ತಾ ಇದ್ದೀನಿ. ಇದು ಕಂಟ್ರೋಲ್ ಬಾಕ್ಸ್ ಏಕೆಂದರೆ ಒಂದು ಪ್ಲಸ್ ಇರುತ್ತೆ, 3 ಮೈನಸ್ ಇರುತ್ತೆ. ನಾವು ಸರ್ಕ್ಯೂಟಾಗಿ ನಾವು ಕನೆಕ್ಟ್ ಮಾಡಬೇಕಾಗುತ್ತೆ. ಇದು RGB LED ಲೈಟ್ನ ನಾವು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 3 ಲೈಟಿಂದ ಪ್ಲಸ್ನ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಇದು 3 ಪ್ಲಸ್ನ ಜಾಯಿಂಟ್ ಮಾಡಿದ ನಂತರ ಏನು ಮಾಡಬೇಕಂತ ಹೇಳ್ತೀನಿ. ಇನ್ನು ಮೈನಸ್ಗಳು ಇನ್ನೂ 3 ಮೈನಸ್ ಇರ್ತಾವಲ್ಲ, ಅದು ನಾವು ಒಂದೊಂದೇ ಲೈಟಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಲು, ರೆಡ್ಡಿಗೆ ಒಂದು ಮೈನಸ್ ಕನೆಕ್ಟ್ ಮಾಡಬೇಕಾಗುತ್ತೆ, ಗ್ರೀನಿಗೆ ಒಂದು ಮೈನಸ್ ಕನೆಕ್ಟ್ ಮಾಡಬೇಕಾಗುತ್ತೆ, ಮತ್ತು ಬ್ಲೂಗೆ ಒಂದು ಮೈನಸ್ ಕನೆಕ್ಟ್ ಮಾಡಬೇಕಾಗುತ್ತೆ. ಈ ಥರ 3ಕ್ಕೂ ಕನೆಕ್ಟ್ ಮಾಡಿದ ನಂತರ ಆಮೇಲೆ ಈಗ ಲೈಟ್ ಆನ್ ಆಗುತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ. ಡಯಾಗ್ರಾಮ್ ಬೇಕಿದ್ದರೆ ಈಗ ನೋಡ್ಬೋದು, ಸ್ಕ್ರೀನ್ ಮೇಲೆ ಡಯಾಗ್ರಾಮ್ ಹಾಕ್ತಾಯಿದ್ದೀನಿ. ಈ ಥರ ಡಯಾಗ್ರಾಮ್ ಹಾಕಿದ ನಂತರ ಒಂದು 12 ವೋಲ್ಟ್ ಚಾರ್ಜರ್ ಇರುತ್ತಲ್ಲ, ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ಒಂದು ಪ್ಲಗ್ ತಂದೀನಿ, ಅದರಲ್ಲಿ ನಾನು ಚಾರ್ಜರ್ ಟ್ಯಾಪ್ ಮಾಡ್ತಾಯಿದ್ದೀನಿ. ಟ್ಯಾಪ್ ಮಾಡಿದ ನಂತರ ಆನ್ ಮಾಡೋದು ನೋಡ್ಬೋದು ಯಾವ ಥರ ಇದೆ ಅಂತ. ಈ ಥರ ಸರ್ಕ್ಯೂಟಲ್ಲಿ ಲೈಟ್ ಆನ್ ಆಗುತ್ತೆ. ನೋಡ್ಬೋದು, ಯಾವ್ಯಾವ ರಿಮೋಟ್ ಕಂಟ್ರೋಲಿಂದ ನಾವು ಇದನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ನೋಡ್ಬೋದು, ಇದು ರಿಮೋಟ್ ಕಂಟ್ರೋಲಿ ವೆರೈಟಿ ಡಿಸೈನಲ್ಲಿ ಕೊಟ್ಟಿದ್ದಾರೆ. ವೆರೈಟಿ ಡಿಸೈನ್ ಚೆನ್ನಾಗಿದೆ. ನೋಡ್ಬೋದು, ಸ್ಪೀಡು ಬೇಕಾದ್ರೆ ಮಾಡ್ಕೊಬೋದು ಮತ್ತು ಸ್ಲೋನು ಮಾಡ್ಕೊಬೋದು. ಲೈಟ್ನ ನೋಡ್ಬೋದು, ಸ್ಪೀಡ್ ಮಾಡಿದ್ದೀನಿ ಹೇಗಿದೆ ಅಂತ. ಯಾರನ್ನು ಚಾನಲ್ಗೆ ಹೊಸಬ್ರು ಆಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಹಾಗೆ ಸೆಟ್ ಮಾಡಿ. ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನಿಂದ ನೀವು ಮೊದಲು ವಿಡಿಯೋ ನೋಡ್ಬೋದು. ಇದು ಲೈಟ್ ಹೇಗಿದೆ ಅಂತ ಕಮೆಂಟ್ ಮಾಡ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.